ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಪಘಾತದಲ್ಲಿ ಮೃತಪಟ್ಟಂತಹ ಗಗನ್ ಕುಟುಂಬದ ರೋದನೆಯನ್ನ ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ನಿಜಕ್ಕೂ ಕೂಡ ಗಗನ್ ಕುಟುಂಬದಲ್ಲಿ ಶೋಕ ಮಡುಗಟ್ಟಿದೆ. ಕಣ್ಣು ಇಲ್ಲದ ತಾಯಿ. ಗಗನ್ ಕುಟುಂಬದ ಕಥೆಯನ್ನು ನೀವು ಕೇಳ್ತಾ ಹೋದರೆ ನಿಜಕ್ಕೂ ಕೂಡ ಕಣ್ಣಾಲಿಗಳು ತುಂಬಿ ಬರ್ತಿದೆ. ಕಣ್ಣು ಇಲ್ಲದ ತಾಯಿ, ಹಾಗೇನೆ ಮದುವೆಯಾಗದ ತಂಗಿ, ಮನೆಗೆ ಬೆಳಕಾಗಿದ್ದ ಮಗನನ್ನ ಕಳೆದುಕೊಂಡಿದೆ ಈ ಕುಟುಂಬ. ನೋಡಿ, ಗಗನ್ ತಾಯಿ ಲಕ್ಷ್ಮೀ ದೇವಿ ಇನ್ನೂ ಕೂಡ ಊಟ ಮಾಡಿಲ್ಲ, ನೀರು ಕುಡಿದಿಲ್ಲ, ಮಗನ ನೆನಪಲ್ಲೇ ಇದ್ದಾರೆ. ಸಂಬಂಧಿಕರು ಬಂದು ಸಮಾಧಾನ ಮಾಡುವ ಎಲ್ಲ ಪ್ರಯತ್ನ ಮಾಡಿದ್ರು ಕೂಡ ಅವರ ಗೋಳಾಟ ಇನ್ನೂ ಕೂಡ ನಿಂತಿಲ್ಲ. ದೇವನಹಳ್ಳಿ ತಾಲೂಕಿನ ದೇವನಾಯಕನಹಳ್ಳಿಯಲ್ಲಿ ಅವರ ಮನೆ ಇದೆ. ಹೋಗಿ ಬರ್ತೀನಮ್ಮ ಅಂತ ಹೇಳಿ ಹೋಗಿದ್ದು ಗಗನ್ ಬಾರದ ಲೋಕಕ್ಕೆ ಪಯಣವನ್ನು ಮಾಡಿದ್ದಾಗಿದೆ. ಆದರೆ ಅವರ ಕುಟುಂಬದ ಪರಿಸ್ಥಿತಿ ನೋಡಿದ್ರೆ ಕಣ್ಣೇ ಇಲ್ಲ ತಾಯಿಗೆ. ತಂಗಿಗೆ ಮದುವೆ ಮಾಡಬೇಕು, ಬದುಕನ್ನು ಕಟ್ಟಿಸ್ಕೊಡ್ಬೇಕು, ಈ ರೀತಿಯ ಹಲವಾರು ಆಸೆ ಆಕಾಂಕ್ಷೆಗಳನ್ನು ಗಗನ್ ಸ್ವತಃ ಇಟ್ಕೊಂಡಿರ್ತಾನೆ. ಆದರೆ ಸದ್ಯ ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯ ಒಂದು ಘಟನೆ ನಡೆದು ಹೋಗಿದೆ ಅಂತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಬಳಿ ಶುಕ್ರವಾರ ನಡೆದಂತಹ ಭೀಕರ ಸರಣಿ ಅಪಘಾತ. ಅದು 7 ಮಂದಿ ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ. ಕ್ಯಾಂಟರ್, ಬೈಕ್ ಹಾಗೆಯೇ XUV ಕಾರಿನ ನಡುವೆ ನಡೆದಂತಹ ದುರಂತ ಇದು. ಅದರಲ್ಲಿ ಸ್ಥಳದಲ್ಲಿ 7 ಮಂದಿ ಮೃತಪಟ್ಟಿರ್ತಾರೆ. ಅಶ್ವಿನ್ ನಾಯರ್ ಇರ್ಬೋದು, ಅರ್ಹನ್ ಶರೀಫ್ ಇರ್ಬೋದು, ಅಯನ್ ಅಲಿ ಇರ್ಬೋದು, ಭರತ್ ಹಾಗೆಯೇ ಜಾರ್ಜ್, ಫರ್ಹಾನ್, ಗಗನ್. ಈ ಗಗನ್ ಯಾರು ಅಂತ ನೋಡೋದಾದರೆ ಮೃತ ಬೈಕ್ ಸವಾರ. ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ ಸರಣಿ ಭೀಕರ ರಸ್ತೆ ಅಪಘಾತ ಇದು. ಕ್ಯಾಂಟ್ರು, ಬೈಕು ಹಾಗೆಯೇ XUV ಕಾರಿನ ನಡುವೆ ಆಗಿದ್ದು. ಆದರೆ ಆ ಬೈಕ್ ಸವಾರ ಏನಿದ್ದಾನೆ ಆತನ ಕುಟುಂಬದ ಸ್ಥಿತಿ ನೋಡಿ ಹೆಂಗಿದೆ. ಗಗನ್ 26 ವರ್ಷ, ತಾಯಿ ಕಣ್ ಕಾಣಿಸೋದಿಲ್ಲ, ತಂಗಿ ಮದುವೆ ಮಾಡಬೇಕು. ಸಫಲ್ ಸಂಸ್ಥೆಯಲ್ಲಿ ಗಗನ್ ಕೆಲಸ ಮಾಡ್ತಿರ್ತಾರೆ. ಆದರೆ ಈಗ ಬಾರದ ಲೋಕಕ್ಕೆ ಗಗನ್ ಹೋಗಿದ್ದಾಗಿದೆ. 25,000ದಿಂದ ಅಂದರೆ ಅಷ್ಟು ಸಂಬಳದಿಂದ ಅವರ ಕುಟುಂಬ ನಡೀತಾ ಇರುತ್ತೆ. ಈ ಒಬ್ಬ ಮಗನೇ ಆ ಕುಟುಂಬದ ಆದಾಯದ ಮೂಲ. ತಂದೆಗೆ ವಯಸ್ಸಾಗಿದೆ, ಕೂಲಿ ಕೆಲಸಕ್ಕೆ ಹೋಗೋದಕ್ಕೆ ಸಾಧ್ಯವಾಗುವುದಿಲ್ಲ. ತಂದೆ ತಾಯಿ ಇಬ್ಬರನ್ನ ಮನೆಯಲ್ಲಿ ಇರಿಸಿ ಈ ಮಗ ಗಗನ್ನೇ ಸಾಕ್ತಾ ಇದ್ದದ್ದು. ಆದರೆ ಯಾರೊದ್ದೋ ಜಾಲಿ ರೈಡಿಗೆ ಈತ ಬಲಿಯಾಗಿ ಹೋಗಿದ್ದಾನೆ. ತಂದೆ ತಾಯಿಗೆ ವಯೋಸಹಜ ಅನಾರೋಗ್ಯ ಸಮಸ್ಯೆಗಳು, ಪ್ರತಿನಿತ್ಯ ಮೆಡಿಸಿನ್ ತಗೊಳ್ಳೇಬೇಕು. ಈಗ ಈ ಜವಾಬ್ದಾರಿಯನ್ನು ಯಾರು ತಗೋತಾರೆ? ತಂಗಿ ಬೇರೆ, ತಂಗಿ ಮದುವೆ ಮಾಡಿಸ್ಬೇಕು, ಅವಳಿಗೊಂದು ಬದುಕನ್ನು ಕಟ್ಕೊಡ್ಬೇಕು ಅಂತ ಹೇಳಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ತನ್ನದೇ ಆದಂಥ ಬದುಕನ್ನು ಕಟ್ಕೊಂಡಿದ್ದಂತಹ ಗಗನ್ ಇನ್ನಿಲ್ಲ. ಹಾಗಾಗಿ ಇಡೀ ಕುಟುಂಬವೇ ಚಿಂತೆಗೀಡಾಗಿದೆ. ಸಂಬಂಧಿಕರು, ಕುಟುಂಬಸ್ಥರು ಎಲ್ಲ ಬಂದು ಸಮಾಧಾನ ಮಾಡ್ಕೊ, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡ್ರು. ಈ ಗೋಳಾಟವನ್ನು ಯಾರಾದರೂ ನೋಡೋದಕ್ಕೆ ಸಾಧ್ಯವ? ಯಾವುದನ್ನು ಕೂಡ ಈ ತಾಯಿ ಹೃದಯ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಮಗ ಇಲ್ಲ ಅನ್ನುವಂಥದ್ದು, ಇನ್ನೊಂದು ಕಡೆ ಮಗ ಇಲ್ಲದೆ ಹೇಗಪ್ಪ ಬದುಕನ್ನು ನಡೆಸುವಂಥದ್ದು, ಹೀಗೆ ಹಲವಾರು ನೋವುಗಳು ಒಮ್ಮೆಲೆ ಬಂದು ಈ ತಾಯಿ ಹೃದಯನ ಚುಚ್ಚುತ್ತಾ ಇದೆ. ಹಾಗಾಗಿ ಊಟ, ನಿದ್ದೆ, ನೀರು ಬಿಟ್ಟು ಕಣ್ಣೀರಿಡುವಂತಹ ಪರಿಸ್ಥಿತಿ ಬಂದು ಒದಗಿದೆ. ನನ್ನ ಕಣ್ಣು ಕಾಣಿಸಿದ್ದಾಳೆ ಬಿಟ್ಟೊಂಡು ನನ್ನ ಮಗ ಕೆಲ್ಸಗಳು ನನ್ನ ಮನೆಗೆ ಬರಲ್ಲ. ಗಗನ ಒಬ್ಬನೇ ಮಗನಮ್ಮ. ಎಲ್ಲಿ ಹೋಗ್ತಿದೆ ಕೆಲಸ? ಬೆಳಗುಂಬ ಕಡೆ ಸಪ್ಪಲ್ ಗೊತ್ತಾಯ್ತು.